ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಪರಮ್. ಆ್ಯಂಡ್ ಇದು ಪರಮ್ನ ದೊಡ್ಡ ಒಂದು ಡ್ರೀಮ್ ಆ್ಯಕ್ಚುಲಿ. ಅವ್ರ ಜೊತೆ ನಾನು ಸುಮಾರು ವರ್ಷಗಳ ಒಂದು ಫ್ರೆಂಡ್ಶಿಪ್ ಆ್ಯಕ್ಚುಲಿ. ನಾನು ಒಂದು ಐ ಥಿಂಕ್ 2011 ನನಗೆ ಫಸ್ಟ್ ಪರಮ್ ನನಗೆ ಯಾವಾಗ ಜ್ಞಾಪಕ ಅಂದ್ರೆ ಮಿಲನ ಸಿನಿಮಾ ನೋಡಿದ್ಮೇಲೆ ನನಗೊಂದು ಪ್ರಶ್ನೆ ಕೇಳಿದರು. ಪೂಜಾ ಗಾಂಧಿ ಕ್ಯಾರೆಕ್ಟರ್ ನೋಡ್ಬಿಟ್ಟು ಕೇಳಿದ್ರು ಅವರು. ಒಂದು ಗರ್ಲ್ ಫ್ರೆಂಡು ಮದುವೆ ಆಯಿತು, ಎಲ್ಲ ಆಯಿತು, ಅವಳು ಬೇರೆ ಎಲ್ಲೋ ಇದ್ದಾಳೆ, ಅಲ್ಲಿ ಪುನೀತ್ ರಾಜ್ಕುಮಾರ್ ನೋಡ್ತಾರೆ, ತಿರ್ಗಾ ಅವಾಗ ಡ್ಯೂಯೆಟ್ ಸಾಂಗ್ ಬರೋದು ಹೇಗೆ ಅಂತ ನನ್ನೊಂದು ಪ್ರಶ್ನೆ ಕೇಳಿದರು ಪರಮ್ ಅವರು. ಸೊ ಆ ಪ್ರಶ್ನೆ ನನಗೆ ಇನ್ನೂ ಜ್ಞಾಪಕ ಇದೆ. ಸೊ ನಾನು ಅವ್ರನ್ನ ಕೇಳಿದೆ, ನಾಳೆ ದಿವಸ ನಿಮ್ಮ ಗರ್ಲ್ ಫ್ರೆಂಡ್, ನಿಮ್ಮ ಸ್ಕೂಲ್ ಗರ್ಲ್ ಫ್ರೆಂಡು, ಕಾಲೇಜ್ ಗರ್ಲ್ ಫ್ರೆಂಡು ಯಾರು ನೀವು ನೋಡಿದ್ರೆ ಒಂದು ಸ್ವಲ್ಪನಾದ್ರೂ ನಿಮ್ಮ ಏನು ಕಾಡಲ್ವಾ ಅಂತ. ಹಾಂ ಕಾಡುತ್ತೆ ಅಂದರು. ಸೊ ಅದೇ ಸಾಂಗ್ ಅಂತ ಹೇಳಿದೆ ನಾನು ಅವ್ರಿಗೆ. ಸೊ ಆ ಪ್ರಶ್ನೆಯ ಮೂಲಕ ನನಗೆ ಪರಿಚಯ ಆದಂಥ ಪರಮ್ ಅವರು. ಅದಾದಮೇಲೆ ನಾವು ಟೆಲಿವಿಷನ್ ಸಂಸ್ಥೆ ಅಂತ ಶುರು ಮಾಡಿದಾಗ ನನ್ನ ಜೊತೆಗೆ ನಿಂತಂಥವರು ಪರಮ್ ಅವರು. ಆ್ಯಂಡ್ ಅವರ ಪ್ಯಾಷನ್ ರೈಟಿಂಗ್ ಬಗ್ಗೆ ಇರೋಂಥ ಒಂದು ಪ್ಯಾಷನ್, ಆಮೇಲೆ ಸಿನಿಮಾ ಬಗ್ಗೆ ಇರೋಂಥ ಒಂದು ಪ್ಯಾಷನ್, ಆಮೇಲೆ ಅದನ್ನ ವಿಮರ್ಶೆ ಮಾಡುವಂಥ ಒಂದು ಪ್ಯಾಷನ್, ಇದನ್ನೆಲ್ಲ ನಾನು ನೋಡ್ಕೊಂಡು ಬಂದಿದ್ದೆ. ಆ್ಯಂಡ್ ಅವರು ಕೋಟಿ ಸಿನಿಮಾ ಕಥೆ ಹೇಳಬೇಕು ಅಂತ ಹೇಳಿದ್ರು. ಸೊ ಐ ಸ್ಟಿಲ್ ರಿಮೆಂಬರ್ ಅವತ್ತೊಂದು ಈವ್ನಿಂಗ್ ಅದು ನಾನು ಆಮೇಲೆ ಪ್ರವೀಣ್ ಅವರು ಎಲ್ಲರೂ ಇದ್ರು ಅದರಲ್ಲಿ. ಸೊ ಕತೆ ಕೇಳಿದಾಗ ನನಗೆ ಅದೊಂದು ಲೈನ್ ಬರುತ್ತಲ್ಲಿ, ಪ್ರತಿಯೊಬ್ಬನಲ್ಲೂ ಒಬ್ಬ ಕಳ್ಳ ಇರ್ತಾನೆ ಅಂತ. ದಟ್ ವಾಸ್ ಮೈ ಕ್ಯಾಚ್ ಎಲಿಮೆಂಟ್. ನನಗದು ತುಂಬ ಇಷ್ಟ ಆಯಿತು, ಆ ಲೈನ್ ತುಂಬ ಇಷ್ಟ ಆಯಿತು. ಅದ್ರ ಮೇಲೆ ಓಕೆ ಅದು ನಾನು ಹೇಳೋ ಆಗಿಲ್ಲ, ಅದ್ರ ಮೇಲೆ ಏನು ಬರುತ್ತೆ ಅಂತ ನಾನು ಹೇಳೋ ಆಗಿಲ್ಲ, ಯಾಕಂದರೆ ಟೀಸರ್ ತೋರಿಸಿಲ್ಲ. ಸೊ ಹಾಗಾಗಿ ಆ ಒಂದು ಲೈನ್ ನಾನು ತುಂಬ ಕಾಡೋಕ್ಕೆ ಶುರು ಮಾಡ್ತು. ನಾನು ಮನೆಗೆ ವಾಪಸ್ ಮನೆಗೆ ನನ್ನ ವೈಫ್ ಹತ್ರ ಹೇಳಿದೆ, ಇದೊಂಥರ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ ಆ್ಯಂಡ್ ಅಪ್ರೋಚ್ ತುಂಬ ಚೆನ್ನಾಗಿದೆ, ಸೀನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಪರಮ್ಗೆ ಹೇಳಿದ್ದು ಕೂಡ, ಅಕಸ್ಮಾತ್ ಇದನ್ನು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇದನ್ನ ಏನಾದ್ರು ಮಾಡಬೇಕು ಅಂದರೆ ಐ ಆಮ್ ರೆಡಿ ಟು ಪ್ರೊಡ್ಯೂಸ್ ಇಟ್ ಅಂತ ನಾನು ಪರಮ್ ಅವ್ರಿಗೆ ಹೇಳಿದೆ ಆ್ಯಕ್ಚುಲಿ. ಸೊ ಅದಾದಮೇಲೆ ಒಂದು ಜರ್ನಿ ಆಯಿತು. ದೆನ್ ಜಿಯೋ ಸ್ಟುಡಿಯೋಸ್ ಹ್ಯಾಪನ್, ಎವ್ರಿಥಿಂಗ್ ಹ್ಯಾಪನ್, ಆ್ಯಂಡ್ ಮೈ ರೋಲ್ ವಾಸ್ ನಾಟ್ ದೇರ್ ಆ್ಯಕ್ಚುಲಿ. ಬಟ್ ಅವರು ಡಿರೆಕ್ಷನ್ ಮಾಡಬೇಕು ಅಂದಾಗ ಆ್ಯಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ನನಗೆ ಇರೋದ್ರಿಂದ ನನಗೆ ಗೊತ್ತು, ಅದು ಒಬ್ಬ ಡೈರೆಕ್ಟರ್ಗೆ ಪ್ರೊಡಕ್ಷನ್ನ ಯಾವುದೇ ತರವಾದ ಒಂದು ಟೆನ್ಷನ್ ಆಗಲಿ, ಒಂದು ಸ್ಟ್ರೆಸ್ ಆಗಲಿ ಇಲ್ಲದೇ ಇದ್ದರೆ ತುಂಬ ನೀಟಾಗಿ ಕೆಲಸ ಮಾಡ್ಬೋದು. ಸೊ ನಾನು ಪರಮ್ ಹೇಳಿದೆ, ಸೊ ಪರಮ್ ಒಂದು ಕೆಲಸ ಮಾಡಿ, ವೈಷ್ಣವ್ ಸ್ಟುಡಿಯೋಸ್ ಅಂತ ಒಂದು ನಾವು ಸಂಸ್ಥೆ ಲಾಂಚ್ ಮಾಡ್ತಾ ಇದ್ವಿ, ಬಿಕಾಸ್ ನಾನು ಡೆವಿಲ್ ಲಾಂಚ್ ಮಾಡಬೇಕು. ಸೊ ಹಾಗಾಗಿ ಅದರಲ್ಲಿ ಫಸ್ಟ್ ಸಿನಿಮಾ ನಾವು ಕೋಟಿ ಮಾಡೋಣ ಆ್ಯಂಡ್ ವಿ ವಿಲ್ ಟೇಕ್ ಕೇರ್ ಆಫ್ ದ ಪ್ರೊಡಕ್ಷನ್ ಅಂತ ನಾನು ಹೇಳಿದೆ. ಸೊ ಹಾಗಾಗಿ ಅದು ಆಗಿದ್ದು. ಆ್ಯಂಡ್ ಆ ಪ್ರೊಡಕ್ಷನ್ ಟೀಮ್ಗೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ನನ್ನ ಪಾತ್ರ ತುಂಬ ಮಿನಿಮಲ್ ಆಗಿತ್ತು, ಯಾಕಂದ್ರೆ ನಾನು ಆಲ್ರೆಡಿ ಡೆವಿಲಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ರೈಟಿಂಗಲ್ಲಿ. ಸೊ ಹಾಗಾಗಿ ಅಲ್ಲಿ ನಮ್ಮ ಜೊತೆಗೆ ನಿಂತಿದ್ದು ಫಸ್ಟ್ ಆಫ್ ಆಲ್ ನನ್ನ ವೈಫ್ ತಶ್ವಿನಿ, ಆಮೇಲೆ ಬಾಬು ಆ್ಯಂಡ್ ಅನಿಲ್ ಅಂತ. ಸೊ